ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಾಗಾರವನ್ನ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಉದ್ಘಾಟಿಸಿ ಮಾತನಾಡಿದರು. ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರೊಫೆಸರ್ ಗೋಪಾಲಕೃಷ್ಣ ಜೋಶಿ ಆಗಮಿಸಿದರು. ಶಾಸಕ ಆಯನೂರು ಮಂಜುನಾಥ್, ಕುಲಪತಿ ಪ್ರೊಫೆಸರ್ ಬಿಪಿ ವೀರಭದ್ರಪ್ಪ, ಕುಲಸಚಿವರಾದ ಅನುರಾಧ ಇನ್ನಿತರರು ಇದ್ದರು. ಕಾರ್ಯಕ್ರಮದಲ್ಲಿ ಸಚಿವ ಅಶ್ವಥ್ ನಾರಾಯಣ ಅವರು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಮಾಹಿತಿ ನೀಡಿದ್ದಲ್ಲದೆ ಶಿಕ್ಷಕರ ಜೊತೆ ಸಂವಾದ ನಡೆಸಿದರು. ವಿಶ್ವವಿದ್ಯಾಲಯದ ಆಡಳಿತ ಕೇಂದ್ರವಿರುತ್ತದೆ. ಸುಮಾರು 230 ಎಕರೆ ವಿಸ್ತೀರ್ಣದಲ್ಲಿ ಉನ್ನತ ಶಿಕ್ಷಣಕ್ಕೆ ಸಮರ್ಪಕವಾದ ವಾತಾವರಣ ಇದೆ. ಹಾಗೆ ಈ ದಿನದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಬೇಕಾಗಿರುವಂಥ ಸೂಕ್ತವಾದಂತಹ ಕಲಿಕೆಗಳನ್ನು ಮಾಡಲಿಕ್ಕೆ ತಯಾರಾಗಿ ಮಾಡ್ತಿರಲ್ಲ. ಉದ್ಯೋಗ ಅವಕಾಶಗಳು ನಿಮ್ಗೆ ಹೇಳ್ಬೇಕಾದ್ರೆ ಪ್ರತಿ ವರ್ಷವೂ ಕನಿಷ್ಠ ಫಾರ್ಮಲ್ ಸೆಕ್ಟರ್ನಲ್ಲೇ 25,000ಗಿಂತ ಕಮ್ಮಿ ಸಂಬಳ ಇರುವಂಥದ್ದು. PSI PFನಲ್ಲಿ ಎನ್ರೋಲ್ ಆಗುವಂತಹ ಕೆಲಸಗಳೇ ವರ್ಷಕ್ಕೂ 5 ಲಕ್ಷ ಉದ್ಯೋಗ ನಿರ್ಮಾಣ ಆಗ್ತದೆ. ವರ್ಷಕ್ಕೂ 5 ವರ್ಷ ಉದ್ಯೋಗ ನಿರ್ಮಾಣ ಆಗ್ತದೆ. ಇನ್ಫಾರ್ಮಲ್ ಸೆಕ್ಟರ್ ಬಳಿ ಅಬೌಟ್ 25,000 ಇರುವಂಥ ಉದ್ಯೋಗಗಳು ಅವಶ್ಯಕತೆ ಅಂತ ಲೆಕ್ಕ ಆಗ್ತದೆ. ಬಳಸ್ತಿದೆ, ಉದ್ಯೋಗಕ್ಕೆ ಕೊರತೆ ಇಲ್ಲ. ಕರ್ನಾಟಕ ಇಸ್ ಎ ಲ್ಯಾಂಡ್ ಆಫ್ ಅಪರ್ಚುನಿಟಿ. ಸಿಲೆಬಸ್ನಲ್ಲಿ ಮತ್ತು ಕರಿಕ್ಯುಲರ್ ಆಸ್ಪೆಕ್ಟಲ್ಲಿ ಏನಿದೆ ಅಂದರೆ ನಾವು ಇದುವರೆಗೆ ಲ್ಯಾಂಗ್ವೇಜಲ್ಲಿ ಹೇಗೆ ಕಲಿಸ್ಕೊಂಡು ಬಂದಿದ್ದೀವೋ ಅದೇ ಥರ ಮುಂದುವರಿಸೋ ಹಾಗೇನೆ ಕೆಲವು ಸಿಲೆಬಸ್ನ ನೋಡಿದ್ದೀವಿ. ಹೀಗಾಗಿ ಎರಡನೇದೇನು ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಸ್ಟಡೀಸ್ ಬಗ್ಗೆ ಫೋಕಸ್ ಕಡಿಮೆ. ನಮ್ಮ NEP ವಿಷನ್ ಡಾಕ್ಯುಮೆಂಟಲ್ಲಿ ಇದೆ, ಆದರೆ ಅದನ್ನು ಇಲ್ಲಿ ರಿಫ್ಲೆಕ್ಟ್ ಆಗಿಲ್ಲ. ನಮ್ಮ ಕರಿಕ್ಯುಲಮ್ ಏನು ಡಿಸೈನ್ ಮಾಡಿದ್ರು ಅಂದರೆ ಇಡಿಯಾಗಿ ನೋಡಿಲ್ಲ. ನನ್ನ ಗಮನಕ್ಕೆ ಬಂದದ್ದು ನಾನು ನೋಡಿದ್ದು ಇದು ಒಂದು ಆಸ್ಪೆಕ್ಟ್. ಇನ್ನೊಂದು ಏನು ಅಂತಂದರೆ ಪ್ರಾಕ್ಟೀಸಿಂಗ್ ಟೀಚರ್ಸ್ ಇದ್ದಾರಲ್ಲ ಕಾಲೇಜಲ್ಲಿ, ಅವರು ಮೆಜಾರಿಟಿ ಆಫ್ ದ ಟೀಚರ್ಸು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಅದರಾದ ನಂತರ ಇವತ್ತೇನು 2020ರಲ್ಲಿ ಘೋಷಣೆ ಆಗಿರುವಂಥದ್ದಿದೆ. ಯಾವಾಗಲೂ ಚರ್ಚೆಗಳನ್ನು ಮಾಡ್ತಾನೆ ಇರೋ, ಶಿಕ್ಷಣದಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸೋರು ಯಾರಪ್ಪ, ಇವತ್ತಿನ ಲರ್ನಿಂಗ್ ಲ್ಯಾಕ್ಯುನೆ ಅಥವಾ ಟೀಚಿಂಗ್ ಲ್ಯಾಕ್ಯುನೆ ಅಥವಾ ಇನ್ಫ್ರಾಸ್ಟ್ರಕ್ಚರಲ್ ಲ್ಯಾಕ್ಯುನೆ, ಅಡ್ಮಿನಿಸ್ಟ್ರೇಟಿವ್ ಲ್ಯಾಕ್ಯುನೆ, ಸ್ಟ್ರಕ್ಚರಲ್ ಲ್ಯಾಕ್ಯುನೆ ಅಥವಾ ಲೆಜಿಸ್ಲೇಷನಲ್ಲಾಗಲಿ ಎಲ್ಲ ಹಲವಾರು ಸವಾಲುಗಳು ಸಮಸ್ಯೆಗಳು ಇದ್ದವು ವಿವಿಧ ರೀತಿಯಲ್ಲಿ. ಇವನ್ನೆಲ್ಲ ಒಟ್ಟಾರೆ ಸಮಗ್ರವಾಗಿ ಬಗೆಹರಿಸಬೇಕು ಅನ್ನುವಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಉದ್ದೇಶವಾಗಿದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಹೇಗೆ ನಮ್ಮ ಸಮಾಜ ನಮ್ಮ ಗೊತ್ತಿದ್ದ ಹಾಗೆ ಹಿಂದಿನ ಬಿಡಿ ನಮ್ಮ ಕಣ್ಣು ಮುಂದೆ ನಾವು ಏನು ನೋಡ್ತಾ ಇದ್ದೀವಿ, ಸಮಾಜದಲ್ಲಿ ನಿಜಕ್ಕೂ ಬೆಳವಣಿಗೆ ಎಲ್ಲ ರೀತಿಯಲ್ಲಿ, ಅದು ಸಾಮಾಜಿಕವಾಗಲಿ ಅಥವಾ ಆರ್ಥಿಕವಾಗಲಿ ಜ್ಞಾನಕ್ಕಾಗಲಿ ಸಮಾಜದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೋಬೇಕು ಅಂದರೆ ಅದು ಶಿಕ್ಷಣದ ಮೂಲಕ ಮಾತ್ರ ಸಾಧ್ಯವಾಗಿರ್ತದೆ. ಶಿಕ್ಷಣದ ಬೈ ಪ್ರಾಡಕ್ಟ್ಸ್ ಎಲ್ಲ ಇನ್ನೆಲ್ಲ ಆವಿಷ್ಕಾರ, ತಂತ್ರಜ್ಞಾನ ಇವೆಲ್ಲ ಬೈ ಪ್ರಾಡಕ್ಟ್ಸ್ಗಳು. ಇದರ ಮೂಲಕ ಇವತ್ತು ನಮ್ಮ ಕಣ್ಮುಂದೆನೇ ತಾವೆಲ್ಲ ನೋಡಿದರೆ ಹೇಗೆ ಬದಲಾವಣೆಯನ್ನು ನಾವೆಲ್ಲ ಕಂಡಿದ್ದೀವಿ ಅಂತ. ಮತ್ತು ಜಾಗತೀಕರಣ, ಖಾಸಗೀಕರಣನೂ ಆಗ್ಬಿಟ್ಟಿದೆ. ಇವತ್ತು ಸ್ಪರ್ಧೆ ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ನಮ್ಮ ಅಕ್ಕಪಕ್ಕ ಊರಿನ ಜೊತೆ ನಾವು ಸ್ಪರ್ಧೆಯನ್ನು ಮಾಡಿಕೊಂಡು
ನಮ್ಮ ಸಮಯ ತಗೊಂಡು ನಾವು ಆರಾಮಾಗಿ ನೋಡ್ಕೊಳ್ಳೋಣ ಅಂತ ಅನ್ನೋಗೂ ಇಲ್ಲ. ಇದು ಬಹಳ ವೇಗದಲ್ಲಿ ಹೋಗ್ತಿದೆ. ಇವತ್ತು ವೇಗ ಟೆಕ್ನಾಲಜಿ ಹೇಗೆ ಹೋಗ್ತಿದೆ ಅಂದರೆ, ಯಾವ ಸ್ಪೀಡಲ್ಲಿ ಹೋಗ್ತಿದೆ ಅಂದರೆ ಕ್ಷಣ ಮಾತ್ರದಲ್ಲಿ ಬದಲಾವಣೆಗಳು. ಈ ಕ್ಷಣ ಮಾತ್ರದಲ್ಲಿ ಬದಲಾವಣೆ ಆಗ್ತಿರುವಂಥ ವೇಗದಲ್ಲಿ ನಾವು ಎಷ್ಟು ವೇಗದಲ್ಲಿರಬೇಕು, ಬಹಳಷ್ಟು ವೇಗದಲ್ಲಿ ಇರುವಂಥದ್ದಾಗಬೇಕಾಗುತ್ತೆ. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸ್ಲಿಕ್ಕೆ 5 ವರ್ಷಕ್ಕಿಂತ ಹೆಚ್ಚಿನ ಸಮಯ ತಗೊಂಡಿರುವಂಥದ್ದಿದೆ. ಶಿಕ್ಷಣ ನಮಗೆ ಮಾತ್ರದಲ್ಲ, ಇವತ್ತಿಂದ ಒಂದು ಸುಧಾರಣೆಯನ್ನು ತರಲಿಕ್ಕೆ, ನೀತಿ ತರಲಿಕ್ಕೆ 5 ವರ್ಷ ತಗೊಂಡಾಗ ಇದನ್ನು ತಗೊಂಡು ಅನುಷ್ಠಾನವನ್ನು ಮಾಡಲಿಕ್ಕೆ ಈಗಾಗಲೇ 1 ವರ್ಷ ತಗೊಂಡಿದ್ದೀವಿ. 2020ರಲ್ಲಿ ಘೋಷಣೆ ಆಯಿತು, 21ರಲ್ಲಿ ಅನುಷ್ಠಾನವನ್ನು ಮಾಡಬೇಕು. ಮಾಡೋದು ಒಂದೇ ಕೆಲಸ, ಮಾಡೋದು ಒಂದೇ ಕೆಲಸ. ಈ ಮಾಡೋ ಒಂದು ಕೆಲಸನೂ ನಾವು ಆಸಕ್ತಿಯನ್ನು ವಹಿಸದೆ ಕೆಲಸವನ್ನು ಮಾಡ್ತಾ ಹೋಗ್ತಿದ್ರೆ ನಾವು ಹೇಗೆ ನಮ್ಮ ಮುಂದೆ ತೊಗೊಂಡೋಗ್ಲಿಕ್ಕಾಗುತ್ತೆ? ಸಮಾಜನ ಯಾರು ತೊಗೊಂಡೋಗ್ಬೇಕು? ಯಾರು ಬೇರೆಯವ್ರು ಬರ್ತಾರ? ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯನ? ನಮಗೆ ಜವಾಬ್ದಾರಿ ತಗೊಂಡಿದ್ದೀವಿ ಸಮಾಜದಲ್ಲಿ. ಈ ಜವಾಬ್ದಾರಿಯನ್ನ, ಈ ವೃತ್ತಿಯನ್ನ ನಾವು ಮಾಡ್ತೀವಿ. ಈ ವೃತ್ತಿಯ ಮೂಲಕ ಸಮಾಜದ ಸೇವೆ ಸಲ್ಲಿಸ್ತೀವಿ, ಸಮಾಜಕ್ಕೆ ಶಕ್ತಿಯನ್ನು ತುಂಬ್ತೀವಿ, ಸಮಾಜದಲ್ಲಿ ಸುಧಾರಣೆ ತರ್ತೀವಿ. ಇದನ್ನು ತರಬೇಕು ಅಂತ ನಾವು ಜವಾಬ್ದಾರಿ ತಗೊಂಡಾದ್ಮೇಲೆ ಮೈ ಮರೆತು ಕೂತ್ಕೊಂಡ್ರೆ ನಮ್ಮ ಜೀವನವಾಗಿರುತ್ತಾ? ಎಲ್ಲ ಒಂದ್ ಕಡೆ ನಮ್ಮ ದಿನಕ್ಕೆ ಅರ್ಥ ಸಿಗುತ್ತಾ? ಒಂದು ದಿನ ಕಳೆದಿದೆಯಪ್ಪ, ಆ ದಿನದಲ್ಲಿ ನಾವು ಏನು ಮಾಡ್ದೋ ಅನ್ನೋದು ಬಹಳ ಮುಖ್ಯ. ದಿನ ಕೊನೆ ಆದಾಗ ನಾವು ಯೋಚನೆ ಮಲಗೋ ಮುಂಚೆ ಯೋಚನೆ ಮಾಡ್ತೀವಿ ತಾನೆ. ಯೋಚನೆ ಮಾಡದೆ ಮಲಗಕ್ಕಾಗಲ್ಲ. ಈ ದಿನ ಸಾರ್ಥಕವಾಗಿತ್ತ, ಯೋಗ್ಯವಾಗಿತ್ತ, ಸೂಕ್ತವಾಗಿತ್ತ, ನನ್ನಿಂದ ಸಮಾಜಕ್ಕೆ ಒಳ್ಳೇದಾಯ್ತಾ? ಹಾಗಾಗಿ ಇಷ್ಟು ನಾವು ಜವಾಬ್ದಾರಿಯುತವಾಗಿ ಇಷ್ಟು ಬುದ್ಧಿ ಭಗವಂತ ನಮಗೆಲ್ಲ ಕೊಟ್ಟು ಇಷ್ಟು ದೊಡ್ಡ ಕಾಗ್ನಿಟಿವ್ ಲೆವೆಲ್ಸ್ ಕೊಟ್ಟಿದ್ದಾರೆ. ಕೊಟ್ಟಾಗ ನಾವು ಹೇಗೆ ಮಾಡಬೇಕು ಅನ್ನೋದು ಬಹಳ ಪ್ರಮುಖವಾದಂಥದ್ದು. ನೀವೆಲ್ಲ ಇವತ್ತು ಪ್ರಾಕ್ಟೀಸಸ್ ನೋಡಿದ್ದೀರಾ. ಈ ಪ್ರಾಕ್ಟೀಸಸ್ ಎಲ್ಲ ಕೆಲವು ಇನ್ಸ್ಟಿಟ್ಯೂಷನ್ ಆಫ್ ಎಕ್ಸಲೆನ್ಸ್ನಲ್ಲಿ ಇವೆಲ್ಲವನ್ನೂ ಅಳವಡಿಸ್ಕೊಂಡಿದ್ವಿ. ಇದೇನೋ ಇದ್ದಕ್ಕಿದ್ದಾಗಿ ಎಲ್ಲ ಹೊಸದಾಗಿ ಎಲ್ಲ ಬಂದಿದೆ ಅಂತಲ್ಲ, ಬಟ್ ಇದೆಲ್ಲರಿಗೂ ಸಿಗಬೇಕು, ಎಲ್ಲರಿಗೂ ವಿಸ್ತರಣೆ ಆಗಬೇಕು. ವಾಟ್ ಇಸ್ ದ ಬೆಸ್ಟ್ ವೇ ಫಾರ್ವರ್ಡ್? ನಮ್ಮ ದೇಶವನ್ನ ಸಮಾನತೆ ಎಲ್ಲರಿಗೂ ಸಲ್ಲುವಂಥದ್ದಾಗಬೇಕು. ಅವ್ರ ತಂದೆ ತಾಯಿ ಬಡವರು, ಸಾಹುಕಾರರು, ಹೆಚ್ಚು ಕಡಿಮೆ ಇರೋರು ನಾವೆಲ್ಲ ಹಿನ್ನೆಲೆ ನಮಗೆ ಗೊತ್ತಿದೆ, ಯಾವ ಹಿನ್ನೆಲೆಯಲ್ಲಿ ನಾವು ಬಂದಿದ್ದೀವಿ ಅಂತ. ಹೇಗಿದ್ದೋ ಹೇಗಾದೋ, ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಬಂದಿದ್ದೀವಿ, ಎಲ್ಲ ಆಗ್ಲಿಕ್ಕೆ ಹೇಗೆ ಸಾಧ್ಯವಾಯಿತು? ಇವನ್ನೆಲ್ಲ ನಾವು ನೋಡಿದಾಗ ನಾವು ನಮ್ಮ ಸಮಾಜಕ್ಕೇನು ಪರಿಹಾರವಾಗಿದೆ, ಇದನ್ನು ನಾವು ಬಲವಾಗಿ ಕೈ ತೊಗೊಳ್ಳುವಂಥದ್ದಾಗಬೇಕು. ಇಡೀ ಸಮಾಜಕ್ಕೆ ಸುಧಾರಣೆ, ಬೆಳವಣಿಗೆ, ಪ್ರಗತಿ ಎಲ್ಲವನ್ನು ಕೊಡ್ಲಿಕ್ಕಾಗೋದು ಕೇವಲ ಶಿಕ್ಷಣ ಕ್ಷೇತ್ರದಿಂದ ಮಾತ್ರ ಸಾಧ್ಯವಾಗಿರ್ತದೆ. ಅದರಲ್ಲಿ ಮುಖ್ಯ ಪಾತ್ರ ವಹಿಸ್ತಿರುವಂಥದ್ದು ತಾವು, ಬೇರೆ ಯಾರು ಅಲ್ಲ. ಪಾತ್ರ ವಹಿಸ್ಲಿಕ್ಕೆ ಬೇರೆ ಯಾರು ಇಲ್ಲ. ನಾವು ನಿಮಗೆ ಲೀಡರ್ಶಿಪ್ ಕೊಡ್ಬೋದು ಅಷ್ಟೇ, ನಿರ್ಣಯ ತಗೊಳ್ಬೋದು. ಆದರೆ ಮಾಡೋಂಥದ್ದು ಎಲ್ಲ ರೂಪಿಸಿ ಕೆಲಸ ಮಾಡೋಂಥದ್ದು ತಾವು ಮಾಡೋದಕ್ಕೆ ಸರ್ಕಾರದಲ್ಲಿ ಸ್ಪಷ್ಟತೆ ಇಟ್ಕೋಬೇಕು. ಸರ್ಕಾರ ಇಷ್ಟೆಲ್ಲ ಒತ್ತಡದ ಮಧ್ಯದಲ್ಲೂ ನೀವು ಯೋಚನೆ ಮಾಡಿ, ಇಷ್ಟೆಲ್ಲ ಒತ್ತಡದ ಮಧ್ಯದಲ್ಲಿ ಮೋದಿಯವರು 2 ಸರ್ಕಾರದ 2 ಅವಧಿನಲ್ಲಿ ಮಾಡುವಂಥದ್ದಾಗಿರ್ಬೋದು. ಮೊದಲನೇ ಅವಧಿನಲ್ಲಿ ಪ್ರಾರಂಭವನ್ನು ಮಾಡಿದ್ರು, 2ನೇ ಅವಧಿನಲ್ಲಿ ಕಾರ್ಯರೂಪ ತಂದರು. ಇಮ್ಯಾಜಿನ್ ಮಾಡಿ, ಪರ್ಸ್ಯೂ ಹೇಗೆ ಮಾಡಿದ್ದಾರೆ. 2014ರಲ್ಲಿ ಅವರು ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ ಕೆಲವೇ ದಿನದಲ್ಲೇ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರಬೇಕು ಅಂತ ಪ್ರಾರಂಭವನ್ನು ಮಾಡ್ತಾರೆ ಕೆಲಸ. ಇದನ್ನು ಮಾಡೋ ಮೂಲಕನೇ ನ್ಯೂ ಇಂಡಿಯಾ ಅಂತ ಏನು ಡಿಫೈನ್ ಮಾಡ್ಕೋತೀವಲ್ಲ, ಈ ನ್ಯೂ ಇಂಡಿಯಾ ಅಂತ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂದರೆ, ಇಂಡಿಯಾ ಅಂತ ನ್ಯೂ ಇಂಡಿಯಾ ಮಾಡಬೇಕು ಅನ್ನೋಂಥ ಟ್ರಾನ್ಸ್ಫಾರ್ಮೇಷನ್ ತರಬೇಕು ಅಂದರೆ ಅದು ಶಿಕ್ಷಣದ ಮೂಲಕ ಮಾತ್ರ ಸಾಧ್ಯವಾಗಿರುತ್ತೆ. ಪ್ರತಿಯೊಬ್ಬರಿಗೂ ಸಲ್ಲುವಂಥದ್ದು, ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ತಿಳುವಳಿಕೆನೇ ಇಲ್ಲದೆ ನಾವು ಏನು ಪ್ರಯತ್ನ ಮಾಡೋದು ಏನಾಗುತ್ತೆ? ನಿಮಗೆ ಕೋವಿಡ್-19 ಅನ್ನೋ ಒಂದು ಸೋಂಕಿನ ಕಾಯಿಲೆಗೆ ಉದಾಹರಣೆ ಹೇಳ್ತೀನಿ. ಅಲ್ಲಿ ಜಾಗೃತಿಯ ಸಮಸ್ಯೆಯಿಂದಾಗಿಯೇ ನಮ್ಗೆ ಇವತ್ತಿಷ್ಟು ಸವಾಲುಗಳನ್ನು ಎದುರಿಸುವಂಥದ್ದಾಯಿತು. ಎಲ್ಲರಿಗೂ ಏನಾದ್ರು ನಮಗೆ ಜಾಗೃತಿ ಇದ್ದಿದ್ರೆ ಸಮಸ್ಯೆನ ಈಗ ಚಿಡುಕಿನಲ್ಲಿ ಹೊಡೆದು ನಿಲ್ಲಿಸ್ಬಿಡ್ಬೋದು. ಬಿಕಾಸ್ ಆಫ್ ಲ್ಯಾಕ್ ಆಫ್ ಅವೇರ್ನೆಸ್, ಇಗ್ನೋರೆನ್ಸ್, ಲ್ಯಾಕ್ ಆಫ್ ಅವೇರ್ನೆಸ್ ಇಂದಾಗಿ ಬಹಳ ದೊಡ್ಡ ಸಮಸ್ಯೆಗಳನ್ನು ಎಲ್ಲ ವಿಚಾರದಲ್ಲೂ, ಕಮ್ಯುನಿಕೇಷನ್ ಗ್ಯಾಪ್, ಲ್ಯಾಕ್ ಆಫ್ ನಾಲೆಡ್ಜ್ ಇಂದಾಗಿ ಸಮಸ್ಯೆಗಳನ್ನು ನಮ್ಮ ಉಲ್ಬಣ ಆಗುವಂಥದ್ದಿದೆ. ನಾನು ಜನಪ್ರತಿನಿಧಿಯಾಗಿ ಮಂಜಣ್ಣನವರಿಗೆ ಅವರಷ್ಟು ಕಾಲ ಅಲ್ಲ, ಸ್ವಲ್ಪ ಕಾಲದಲ್ಲಿ ನಾವಿರುವಂಥದ್ದು. ಅದು ನೋಡ್ಬೇಡ, ನಾವು ಯಾವಾಗಲೂ ಜನನ ಪ್ರತಿನಿಧಿಸ್ತಿರ್ಬೇಕಾದ್ರೆ ನಾನು ಶಾಸಕನಾಗಿದ್ದೆ, ನಾನು ಮಂತ್ರಿ ಆಗ್ತೀನಿ ಅಂತ ನಾನು ಗೊತ್ತಿರಲಿಲ್ಲ. ಶಾಸಕನಾಗಿ ನಾವು ಪ್ರತಿನಿಧಿಸ್ಬೇಕಾದ್ರೆ ಹಲವಾರು ಸಮಸ್ಯೆಗಳು,
ಸಮಸ್ಯೆಗಳು ಹಲವಾರು ಕೇಳ್ತಿದ್ರು, ಬಗೆಹರಿಸೋದು ಹೇಗೆ? ಸಮಸ್ಯೆಗಳನ್ನು ನೋಡಿದಾಗ ಬಗೆಹರಿಸೋದು ನನಗೆ ಅರ್ಥೈಸ್ಕೊಂಡಿದ್ದು, ನಾನು ನೋಡಿದಾಗ ಶಿಕ್ಷಣವನ್ನು ಸರಿಯಾಗಿ ಕೊಟ್ಟಾಗ ಮಾತ್ರ ಉತ್ತಮವಾಗಿ ನಾವು ಸಮಾಜವನ್ನು ಕಟ್ಟಲಿಕ್ಕೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಲ್ಲೇ ಸಿಗುವಂಥದ್ದು. ಈ ಶಿಕ್ಷಣವನ್ನು ಪಡ್ಕೊಂಡವರು ಮುಂದೆ ನೋಡುವಂಥದ್ದು ಅವ್ರಿಗೆ ಉದ್ಯೋಗ ಬೇಕು ಅಂತ. ಕೆಲವರು ಹೇಳ್ಬೋದು, ನನಗೆ ಶಿಕ್ಷಣ ಪಡೆಯೋದು ನನ್ನ ಉದ್ಯೋಗಕ್ಕಲ್ಲ ಅಂತ ಕಲಿಯೋರು ಇದ್ದಾರೆ. ಕೆಲವು ವಿದ್ವಾಂಸರು, ಜ್ಞಾನಿಗಳು ಸಾಕಷ್ಟು ಅವರಿಗೆ ಕಲಿಕೆ ಜ್ಞಾನದ ಬಗ್ಗೆನೇ ಬಹಳಷ್ಟು ಆಸಕ್ತಿ ಇದೆ. ಆದರೆ ಹೆಚ್ಚಿನ ಜನಕ್ಕೆ ಇದರ ಮೂಲಕ ತಮ್ಮ ಉದ್ಯೋಗವನ್ನು ಪಡ್ಕೋಬೇಕು, ಆ ಉದ್ಯೋಗವನ್ನು ಪಡ್ಕೊಂಡು ಇಂಡಸ್ಟ್ರಿ ರೆಡಿ ಆಗಬೇಕು. ಅದು ಆಗಬೇಕಂದ್ರೆ ಸೂಕ್ತವಾದಂಥ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಇವನ್ನೆಲ್ಲ ಪಡಿಬೇಕಂದ್ರೆ ಗುಣಮಟ್ಟ ಸುಮ್ಮನೆ ಶಿಕ್ಷಣ ಕೊಟ್ಬಿಟ್ರೆ ಸಾಲಲ್ಲ. ಇದು ಕೇವಲ ಶಿಕ್ಷಣ ಸಾಲೋದೇ ಇಲ್ಲ, ಗುಣಮಟ್ಟದ ಶಿಕ್ಷಣ ಇದ್ರೆ ಮಾತ್ರ ಇವತ್ತು ಇಡೀ ವಿಶ್ವಕ್ಕೆ ನಾವು ಸಲ್ಲುವಂಥದ್ದು ಆಗಬೇಕು ಅಂತ ನೋಡ್ತಾ ಇದ್ದೀವಿ. ಇಡೀ ವಿಶ್ವಕ್ಕೆ ನಮ್ಮ ಸೇವೆಗಳನ್ನು ಕೊಡಬೇಕು, ಇಡೀ ವಿಶ್ವಕ್ಕೆ ನಾವು ತಂತ್ರಜ್ಞಾನವನ್ನು ಕೊಡಬೇಕು, ಇಡೀ ವಿಶ್ವಕ್ಕೆ ಆವಿಷ್ಕಾರವನ್ನು ಕೊಡಬೇಕು, ಇಡೀ ವಿಶ್ವಕ್ಕೆ ನಾವೇ ತಯಾರು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲವನ್ನೂ ನಾವೇ ಮಾಡಿ, ನಾವೇ ಸರಬರಾಜು, ಸಪ್ಲೈ, ಡೆವಲಪ್ಮೆಂಟ್ ಎಲ್ಲವನ್ನೂ ನಾವೇ ಮಾಡಬೇಕು ಅಂತೀವಿ. ಇವನ್ನೆಲ್ಲ ಮಾಡಬೇಕು ಅಂದರೆ ಗುಣಮಟ್ಟದಲ್ಲಿ ಸ್ಪರ್ಧೆ ಇದೆ, ಪರ್ಸ್ಯೂಟ್ ಆಫ್ ಎಕ್ಸಲೆನ್ಸ್. ಏನೋ ಒಂದು ತಯಾರು ಮಾಡಿ ನೀವು ತಗೊಳಪ್ಪ ಅಂದ್ರೆ ಯಾರು ತಗೊಳ್ಳೋರು ಇರ್ತಾರೆ? ಯಾರು ತಗೊಳ್ಳೋರು ಇರಲ್ಲ. ಹಾಗಾಗಿ ಇವೆಲ್ಲವನ್ನೂ ನೋಡಿದಾಗ ನಮ್ಮ ಸಮಾಜದಲ್ಲಿ 1-2 ಕೋಟಿ ಜನಸಂಖ್ಯೆ ಅಲ್ಲ, ಈಗಾಗಲೇ 135 ಕೋಟಿ, ನೀವು ಇನ್ನೆಷ್ಟೆಷ್ಟು ಸಂಖ್ಯೆ ಏರ್ತಾ ಇರೋದು. ಇಷ್ಟು ಜನಕ್ಕೂ ಆಶೆ ಇದೆ, ಕನಸಿದೆ, ನಾನು ಉತ್ತಮವಾಗಿ ಬಾಳಿ ಬದುಕಬೇಕು, ನನಗೂ ಅವಕಾಶ ಬೇಕು ಅನ್ನೋದು. ಇಡೀ ವಿಶ್ವದ ಜೊತೆಯಲ್ಲಿ ನಾವು ಸ್ಪರ್ಧೆಯನ್ನು ಮಾಡಬೇಕಾದ್ರೆ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಳುವಂಥದ್ದು ಆಗಬೇಕಾಗುತ್ತೆ. ಇದೊಂದೇ ದಾರಿ ಇರೋದು ನಮಗೆ, ಇದೊಂದೇ ದಾರಿ, ಬೇರೆ ಯಾವ ದಾರಿ ಇಲ್ಲ. ನೀವು ಎಷ್ಟೇ ಶಿವಮೊಗ್ಗವನ್ನ ಇನ್ನೂ ಒಂದು 5 ರೋಡ್ ಹಾಕೊಳ್ಳಿ, 10 ರೋಡ್ ಹಾಕೊಳ್ಳಿ, ನೀವು ಸಸ್ಟೈನ್ ಆಗಬೇಕು. ಇಫ್ ಶಿವಮೊಗ್ಗ ಹ್ಯಾಸ್ ಟು ಸಸ್ಟೈನ್, ಶಿವಮೊಗ್ಗ ಹ್ಯಾಸ್ ಟು ಗ್ರೋ, ಎಜುಕೇಷನ್ ಅಂಡ್ ಟೆಕ್ನಾಲಜಿ ಅಂಡ್ ಇನ್ನೋವೇಷನ್ ಇಸ್ ದ ಓನ್ಲಿ ವೇ. ಬೇರೆ ಯಾವ ದಾರಿ ಇಲ್ಲ. ನೀವೆಷ್ಟೇ ನೀವು ಅಭಿವೃದ್ಧಿಯಿಂದ 100 ಬಿಲ್ಡಿಂಗ್ ಕಟ್ಕೋಬಹುದು, 100 ಬಿಲ್ಡಿಂಗ್ ಇಂದಲೂ ಏನೂ ಆಗಲ್ಲ. ನೀವೆಷ್ಟೇ ಇನ್ನೂ ಒಂದಿಷ್ಟು 4 ನೀರಾವರಿ ತರ್ಬೋದು, ಏನೂ ಆಗಲ್ಲ. ನೀರಾವರಿ ಮೇಲೆ ನೀರಾವರಿ ತಂದು ಏನೂ ಆಗಲ್ಲ. ಅದಕ್ಕೆ ರೈಟ್ ಸೊಲ್ಯೂಷನ್, ವ್ಯಾಲ್ಯೂ ಅಡಿಷನ್ ಇಲ್ಲಿವರೆಗೂ ನಾವು ಕಲಿಯಲ್ಲ, ಸೊಲ್ಯೂಷನ್ ಸಿಗಲ್ಲ. ವಿ ನೀಡ್ ಟು ಬಿ ವ್ಯಾಲ್ಯೂ ಅಡಿಷನ್ನು, ಕ್ವಾಲಿಟಿ, ಸಸ್ಟೈನಬಿಲಿಟಿ ತಂದಾಗ ಮಾತ್ರ ನಾವು ಹೆಚ್ಚಿನ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಹಾಗಾಗಿ ಇವೆಲ್ಲ ಕಾರಣಗಳು ಶಿಕ್ಷಣದಲ್ಲಿ ಎಲ್ಲ ಪರಿಹಾರಗಳು ನಾವು ಕಾಣುವಂಥದ್ದಾಗ್ತಿದೆ. ಈ ಗಂಟು ಇದನ್ನು ನಾವು ಸಮಾಜಕ್ಕೆ ಕೊಡುವಂಥದ್ದಾಗಬೇಕು. ಮತ್ತು ಎಲ್ಲ ರೀತಿ ಸುಧಾರಣೆಗಳನ್ನು, ಫ್ಲೆಕ್ಸಿಬಿಲಿಟಿ ಕೊಟ್ಟಿರುವಂಥದ್ದಾಗಲಿ, ಒಬ್ಬ ವಿದ್ಯಾರ್ಥಿನಲ್ಲಿ ತನ್ನ ಪ್ರತಿಭೆಗಳನ್ನು ಗುರುತಿಸುವಂಥದ್ದಾಗಲಿ, ಅದನ್ನು ಘೋಷಣೆ ಮಾಡುವಂಥದ್ದಾಗಲಿ, ಸುಮ್ಮನೆ ಏನೋ ಮಾರಾಟದಲ್ಲಿ ಕೂತ್ಕೊಳ್ಳಿ, ಪಾಠ ಹೇಳಿ ಹೋಗಿ ಹೆಲ್ಪ್ ಆಗಲ್ಲ. ಪ್ರತಿಯೊಬ್ಬನ ವ್ಯಕ್ತಿಯಲ್ಲಿ ತನ್ನ ಪ್ರತಿಭೆಗಳನ್ನು ಗುರುತಿಸುವಂಥದ್ದಾಗಬೇಕು. ಅದು ಗುರುತಿಸಿ ಬೆಳೆಸಲಿಕ್ಕೆ ಯಾವ ರೀತಿಯಲ್ಲಿ ಅವಕಾಶಗಳನ್ನು ಕೊಡುವಂಥದ್ದಾಗಬೇಕು. ಪರ್ಸನಲೈಸ್ಡ್ ಆಗಿರಬೇಕು. ಎಲ್ಲಿವರೆಗೂ ನಾವು ಪರ್ಸನಲೈಸ್ಡ್ ಆಗಲ್ಲ, ನೋಡಿ ಕಲಿಸಿ ಮಾಡುವಂಥ ಪ್ರಯತ್ನಗಳು ನಾವು ಮಾಡಲ್ಲ, ಸಂಸ್ಥೆಗಳಾಗಿರ್ತವೆ ಹೊರತು ನಿಜಕ್ಕೂ ಸಮಾಜದ ಸಮಸ್ಯೆಗಳನ್ನು ಅಥವಾ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಯಾವ ರೀತಿ ನಮ್ಮ ಶಿಕ್ಷಣ ವ್ಯತ್ಯಾಸ ಮಾಡೋದು ಆಗ್ಲಿಕ್ಕೆ ಸಾಧ್ಯ ಇರೋದು. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಎಲ್ಲ ರೀತಿ ಸಡಿಲಿಕೆ, ಕೇವಲ ನಿಮಗೆ ಜವಾಬ್ದಾರಿ ಕೊಡೋ ಜೊತೆ ಬರೀ ಕೇವಲ ಜವಾಬ್ದಾರಿ ಕೊಡ್ತಾ ಇದ್ದೀವಿ ಅಂತ ಅನ್ಕೋಬೇಡಿ, ಜವಾಬ್ದಾರಿ ಜೊತೆಯಲ್ಲೇ ಅಧಿಕಾರವನ್ನು ಸಹ ಕೊಡ್ತಾ ಇದ್ದೀವಿ. ಸಂಪೂರ್ಣವಾಗಿ ನಮ್ಮಂತ ಇರುವಂಥ ಕೇಂದ್ರೀಕೃತವಾಗಿರುವಂಥ ಎಲ್ಲ ಅಧಿಕಾರಗಳನ್ನು ಎಲ್ಲವನ್ನೂ ಹಸ್ತಾಂತರ ಮಾಡುವಂಥದ್ದಾಗುತ್ತೆ. ಪ್ರತಿಯೊಂದು ಸಂಸ್ಥೆನೂ ಇವತ್ತು ಅಫಿಲಿಯೇಟಿಂಗ್ ಕಾನ್ಸೆಪ್ಟಿಂದ ಆಚೆ ಬಂದು ಪ್ರತಿಯೊಂದು ಸಂಸ್ಥೆ ಗುಣಮಟ್ಟವನ್ನು ಏರಿಸಿಕೊಂಡು, ಹಂತವಾಗಿ ಗುಣಮಟ್ಟವನ್ನು ಏರಿಸಿಕೊಂಡು ಪ್ರತಿಯೊಂದು ಸಂಸ್ಥೆನೂ ಸ್ವಾಯತ್ತತೆಗಳನ್ನು ಪಡಿಬೇಕು. ಆ ಪಡೆದಾಗ ಮಾತ್ರ ಉತ್ತಮವಾಗಿ ಆ ಸಂಸ್ಥೆಗಳು ಎಲ್ಲೋ ಒಂದು ಕಡೆ ನಮ್ಮ ಯೂನಿವರ್ಸಿಟಿಯವ್ರು ಏನೋ ಹೇಳಿದಾರಪ್ಪ ಗೈಡ್ಲೈನ್ಸು, ಆ ಪ್ರಕಾರದಲ್ಲಿ ಏನೋ ಒಂದು ಮಾಡ್ತಾ ಇದ್ದೀವಿ ಅಂತ ಮಾಡ್ತಾ ಇರ್ತಾರೆ. ಹಂಗೆ ಮಾಡೋಂಗಿಲ್ಲ. ಪ್ರತಿಯೊಂದು ಸಂಸ್ಥೆನ ಯಾತಕ್ಕಾಗಿ ಮಾಡಿದ್ದೀವಿ ಅಂತ ಅರಿವು ತಿಳುವಳಿಕೆನೂ ಬೇಕು. ಸುಮ್ಮನೆ ಎಲ್ಲರೂ ಯಾರೋ ಒಂದು ಸಂಸ್ಥೆ ಮಾಡಿದ್ರು, ನಾನು ಒಂದು ಸಂಸ್ಥೆ ಮಾಡ್ತೀನಿ, ನನಗೂ ಒಂದು ಇಷ್ಟ ಆಯಿತು, ನನಗೂ ಒಂದು ಸಾಮ್ರಾಜ್ಯ ಕಟ್ತೀನಿ. ಸಾಮ್ರಾಜ್ಯ ಯಾಕೆ ಕಟ್ತಾ ಇದ್ದೀನಿ? ಆ ಸಂಸ್ಥೆಯಿಂದ ನಾನು ಸಮಾಜಕ್ಕೆ ಏನು ಕೂಡ ಕೊಟ್ಟಿದ್ದೀನಿ, ಯಾವ ರೀತಿ ಪ್ರಯತ್ನಗಳು ಸುಧಾರಣೆಗಳು ಮಾಡ್ತಿದ್ದೀನಿ ಅಂತ ಭಾಳ ಮುಖ್ಯವಾಗಿರ್ತದೆ. ಇದನ್ನ ಎಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಂಡು ಮಾಡಲ್ಲ. ಸಂಸ್ಥೆಗಳು ಬರೀ ನಮ್ಮ ಶೋಕೇಶ್ ಮಾಡೋಂಥದ್ದಲ್ಲ, ಸಂಸ್ಥೆಗಳಿಂದ ಏನು ಪರಿವರ್ತನೆ ಮಾಡ್ಬೋದು, ಇದು ಸಮಾಜಕ್ಕೆ ನಾವು ಕೊಡುವಂಥದ್ದು. ಇಟ್ ಈಸ್ ನಾಟ್ ಟು ಟೇಕ್. ಶಿಕ್ಷಣ ಸಂಸ್ಥೆಗಳು ನಿರ್ಮಾಣ ಮಾಡುವಂಥದ್ದು ಪಡ್ಕೊಳ್ಳೋಕ್ಕಲ್ಲ, ಕೊಡಲಿಕ್ಕೆ ಮಾಡಿರುವಂಥದ್ದು.
ಇವೆಲ್ಲವೂ ಇರುವಂಥದ್ದು ನಾಟ್ ಫಾರ್ ಪ್ರಾಫಿಟ್. ಇನ್ನು ಯಾವ ವೃತ್ತಿನೂ ನಾಟ್ ಫಾರ್ ಪ್ರಾಫಿಟ್ ಇರುವಂಥ ಯಾವುದೂ ವೃತ್ತಿ ಇಲ್ಲ. ಯಾವ್ದಾದ್ರು ವೃತ್ತಿ ಇದೆಯಾ ನಾಟ್ ಫಾರ್ ಪ್ರಾಫಿಟ್ ಇರುವಂಥ ವೃತ್ತಿ ಯಾವ್ದಾದ್ರು ಇದೆಯಾ ಸರ್? ಯಾವ್ದಾದ್ರು ಸಂಸ್ಥೆಗಳು ಕಾನೂನು ಇರುವಂಥದ್ದು ಇದೆಯಾ? ಒಂದೇ. ಹಾಗಾಗಿ ಇವತ್ತು ಈ ಸಂಸ್ಥೆಗಳು, ಇಡೀ ಸಮಾಜ ತನ್ನ ಎಲ್ಲ ಸಂಪನ್ಮೂಲಗಳನ್ನ ಈ ಸಂಸ್ಥೆಗಳು ಕೊಡುವಂಥದ್ದಾಗ್ತದೆ. ಪ್ರತಿಯೊಬ್ಬರು ಅಲ್ಲಿಂದ ಪಾಸ್ ಔಟ್ ಆಗಿರುವಂಥ ವಿದ್ಯಾರ್ಥಿ ಆಗಲಿ ಅಥವಾ ಅವರ ಪೋಷಕರಾಗಲಿ ಅಥವಾ ಸಮಾಜದಲ್ಲಿ ಯಾರೆಲ್ಲ ಉನ್ನತ ಸ್ಥಾನ ಉತ್ತಮವಾಗಿ ಸಂಪಾದನೆಯನ್ನು ಮಾಡಿದಂಥ ವ್ಯಕ್ತಿಗಳಾಗಲಿ ತಮ್ಮ ಶಕ್ತಿ ಅನುಸಾರವಾಗಿ ಈ ಸಂಸ್ಥೆಗಳಿಗೆ ದತ್ತಿಯನ್ನು ಕೊಡುವಂಥದ್ದಾಗಲಿ ದಾನ ಮಾಡುವಂಥದ್ದಾಗಲಿ ಪ್ರತಿಯೊಬ್ಬರು ನಾವು ಮಾಡಬೇಕು. ಆ ಒಂದು ಕಲ್ಪನೆ ಅಷ್ಟು ಕಾಳಜಿ ಇಟ್ಕೊಂಡು ನಾವು ಮಾಡುವಂಥದ್ದಾಗ್ತದೆ. ಸುಮ್ಮನೆ ಎಲ್ಲ ಸಾಧಾರಣವಾಗಿ ಸಂಸ್ಥೆಗಳನ್ನು ಕಟ್ಟಿಗೆ ಕಟ್ಟಕ್ಕಾಗಲ್ಲ. ಇಟ್ ಈಸ್ ಎ ಸ್ಮಾಲ್ ಎಫರ್ಟ್ನಿಂದ ಆಗಲ್ಲ. ಏನೋ ಒಂದು ಜೀವನೋಪಾಯಕ್ಕಾಗಿ ಬರುವಂಥದ್ದಲ್ಲ ಇದು. ಜೀವನೋಪಾಯಕ್ಕೆ ಬೇರೆ ಮಾರ್ಗಗಳಿದ್ದಾವೆ. ಇಲ್ಲಿ ಒಂದು ಗುರುಗಳು, ಜ್ಞಾನ ಕೊಡುವಂಥ ಗುರುಗಳು ಬಹಳಷ್ಟು ಶ್ರೇಷ್ಠತೆ ಮತ್ತು ಸಮರ್ಪಣೆಯಿಂದ ಕೆಲಸ ಮಾಡುವಂಥದ್ದಾಗಬೇಕು. ಆಗ ಮಾತ್ರ ನಾವು ಉತ್ತಮವಾಗಿ ಇರುವಂಥ ಸಂಸ್ಥೆಗಳನ್ನು ಕಟ್ಟಕ್ಕಾಗತ್ತೆ. ಅದೇ ದಿಕ್ಕಲ್ಲಿ ಸರ್ಕಾರದಲ್ಲೂ ನಾವು ಎಲ್ಲ ರೀತಿಯಾದಂಥ ಸ್ವಾಯತ್ತತೆಗಳನ್ನು ಕೊಟ್ಟು ಆಡಳಿತದಲ್ಲಾಗಲಿ ಶೈಕ್ಷಣಿಕವಾಗಲಿ ಎಲ್ಲವನ್ನು ಕೊಟ್ಟು ಸಹಕಾರ, ಬೆಂಬಲ, ಏನೆಲ್ಲ ರಿಫಾರ್ಮ್ಸ್ಗಳು ಕೊಡಬೇಕೋ ಎಲ್ಲ ರಿಫಾರ್ಮ್ಸ್ನ ಈಗ ಪ್ರಾರಂಭದಲ್ಲಿ ಕೇವಲ ನಾವು ಶೈಕ್ಷಣಿಕವಾಗಿ ಪ್ರಾರಂಭವನ್ನು ಮಾಡಿರುವಂಥದ್ದಿದೆ. ಕಾಲಕ್ರಮೇಣ ಇವತ್ತು 10-15 ವರ್ಷ ಕಾಲದಲ್ಲಿ ನಾವು ಇಟ್ಕೊಂಡಿರೋ ಗುರಿ 10 ವರ್ಷದಲ್ಲಿ ಎಲ್ಲ ರೀತಿಯಾದಂಥ ಸುಧಾರಣೆಗಳನ್ನು, ನಮ್ಮ ಗುರಿಗಳನ್ನು ತಲುಪಬೇಕು ಅಂತ ಈಗ 10 ವರ್ಷದ ಅವಧಿಯನ್ನು ಇಟ್ಕೊಂಡಿದ್ದೀವಿ. ಆದರೆ ನಮ್ಮ ನೀತಿಯಲ್ಲಿ 15 ವರ್ಷ ಕಾಲ ಇರುವಂಥದ್ದು. 15 ವರ್ಷದೊಳಗಡೆನಾದರೂ ನಾವೆಲ್ಲ ರೀತಿಯಾದಂಥ ಸುಧಾರಣೆಗಳನ್ನು ಮಾಡುವಂಥದ್ದಾಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಗಲಿ, ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಆಗಲಿ, ಲೆಜಿಸ್ಲೇಟಿವ್ ರಿಫಾರ್ಮ್ಸ್ ಆಗಲಿ, ಇವನ್ನೆಲ್ಲವನ್ನು ಮಾಡಿ ಪ್ರತಿಯೊಂದು ಸಂಸ್ಥೆಗೂ ಒಂದು ಕನಿಷ್ಠ ಡಿಗ್ರಿ ಅವಾರ್ಡಿಂಗ್ ಅಟಾನಮಸ್ ಇನ್ಸ್ಟಿಟ್ಯೂಟ್ ಆಗಿ ಬೆಳಿಬೇಕು. ಅದೇನಾಗಲಿಲ್ಲ ಅಂದಾಗ ಕಾನ್ಸ್ಟಿಟ್ಯೂಟ್ ಕಾಲೇಜಲ್ಲಿ ಮುಂದುವರಿಬೋದು ಅಥವಾ ಕ್ಲಸ್ಟರ್ ಕಾಲೇಜಾಗಿ ಮುಂದುವರಿಬೋದು ಅನ್ನೋದನ್ನ ಈಗಾಗಲೇ ಗೋಪಾಲ್ ಕೃಷ್ಣ ಅವರು ತಿಳಿಸಿರ್ಬೋದು. ಇವತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಶಿಕ್ಷಣ ಸಂಸ್ಥೆಗೆ ನಮ್ಮ ಇಡೀ ಶಕ್ತಿಯನ್ನು ದಾರಿ ಎರೆಯುವಂಥದ್ದಾಗಬೇಕು. ನಾವು ಶಕ್ತಿಯನ್ನು ದಾರಿ ಎರೆಯಲಿಲ್ಲ ಅಂದ್ಕೊಳ್ಳಿ, ಈ ಸ್ಪರ್ಧೆಯಲ್ಲಿ ಇವತ್ತು ವಿಶ್ವದಲ್ಲಿ ನಾವು ಸ್ಪರ್ಧೆ ಮಾಡ್ತಿರ್ಬೇಕಾದ್ರೆ ಇವತ್ತು ನಮ್ಮ ಆರ್ಥಿಕ ವ್ಯವಸ್ಥೆ, ನಮ್ಮ ಎಕನಾಮಿ ಇವನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೋಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಇದು ಹಾಲು ನೀರಿನ ಕಥೆ ಆಗುತ್ತೆ. ಯಾರೋ ಮಾಡ್ತಾರೆ ಅಂದರೆ ಯಾರೋ ಮಾಡಲ್ಲ. ನಾವು ಪ್ರತಿಯೊಬ್ಬರು ಮಾಡಿದ್ರೆ ಮಾತ್ರ ಇದು ಉಳಿಯುತ್ತೆ. ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ. ಇಲ್ಲೆಲ್ಲೋ ಒಂದು ಕಡೆ ಕೇವಲ ಕೆಲವೇ ಜನಕ್ಕೆ ಸೀಮಿತವಾಗಿದೆ ಆಗಂಗಿಲ್ಲ. ಪ್ರತಿಯೊಬ್ಬರೂ ಮಾಡಬೇಕಾಗುತ್ತೆ. ಈ ದಿಕ್ಕಿನಲ್ಲಿ ಎಲ್ಲರೂ ಪ್ರಯತ್ನಗಳನ್ನು ಮಾಡಿ ನಾವು ಸರ್ಕಾರದಲ್ಲಿ ಭಾಳ ಸ್ಪಷ್ಟವಾಗಿ ಈ ದಿಕ್ಕಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದೀವಿ. ನಾವು ಎಲ್ಲ ರೀತಿಯಾದಂಥ ಸಹಕಾರವನ್ನು ನಮ್ಮ ಪ್ರಾಧ್ಯಾಪಕರಿಗೆ, ಸಂಸ್ಥೆಗಳಿಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡಲಿಕ್ಕೆ ಸಂಪೂರ್ಣವಾಗಿ ತಯಾರಾಗಿದ್ದೀವಿ. ನೀವು ಹೇಗೆ ಕೆಲಸ ಮಾಡ್ತಾ ಇದ್ದೀರೋ ಅದೇ ದಾರಿಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಪ್ರಾರಂಭದ ದಿನದಿಂದಲೂ ಶಿಕ್ಷಣ ವಿಭಾಗದಲ್ಲಿ ಭಾಳಷ್ಟು ಕಾಳಜಿ ವಹಿಸಿ ಕೆಲಸವನ್ನು ಮಾಡ್ತಿರುವಂಥದ್ದು, ಅದರ ಅನುಭವ ನಮಗೆಲ್ಲ ಈಗೆಲ್ಲ ಆಗಿರುವಂಥದ್ದು. ತಮಗೆಲ್ಲರಿಗೂ ಪ್ರತಿಯೊಬ್ಬ ಪ್ರಾಧ್ಯಾಪಕನಿಗೂ ಅವನಿಗೆ ಬೇಕಾಗಿರುವಂಥ ಅನುಕೂಲತೆಗಳನ್ನು, ಸಹಕಾರ, ಬೆಂಬಲ ಎಲ್ಲವನ್ನೂ ಕೊಡುವಂಥದ್ದಾಗ್ತಿದೆ. ಎಲ್ಲವನ್ನು ವ್ಯವಸ್ಥಿತವಾಗಿ ಹಂತವಾಗಿ ನಾವು ಕೆಲಸ ಮಾಡಿಕೊಡುವಂಥದ್ದಾಗ್ತಿದೆ. ಮತ್ತು ಅದರ ಜೊತೆಯಲ್ಲಿ ಡಿಜಿಟಲ್ ಲರ್ನಿಂಗ್, ನಮ್ಮ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಲರ್ನಿಂಗ್ನೂ ಸಹ ನಾವು ಪ್ರಾರಂಭದ ದಿನದಿಂದಲೇ ತಂದು ಇವತ್ತು ಉತ್ತಮವಾಗಿ ಇವತ್ತು ಡಿಜಿಟಲ್ ಇಂಟಗ್ರೇಷನ್ ಮಾಡಿರುವಂಥದ್ದು, ಡಿಜಿಟಲ್ ಲರ್ನಿಂಗ್ ಮಾಡಿರುವಂಥದ್ದು ಭಾಳಷ್ಟು ಸಹಾಯಕಾರಿಯಾಗಿರುವಂಥದ್ದಿದೆ. ಹಾಗಾಗಿ ಇವತ್ತು ಅನುಷ್ಠಾನವನ್ನು ಮಾಡಲಿಕ್ಕೆ ಭಾಳ ವ್ಯತ್ಯಾಸವನ್ನು ನಮ್ಮ ಶಿಕ್ಷಣದಲ್ಲಿ ನಾವು ಕಾಣುವಂಥದ್ದಾಗುತ್ತೆ. ಪ್ರೆಸೆಂಟ್ ನಾವು ನೋಡ್ತಿರೋಂಥದ್ದು ಇವತ್ತು ಡಿಜಿಟಲ್ ಲರ್ನಿಂಗ್ ತಂದಿರೋದು ಬಿಗ್ ಸೊಲ್ಯೂಷನ್. ತಮಗೆಲ್ಲ ಗೊತ್ತಿದ್ದಂಗೆ ಕಾಂಪ್ರಿಹೆನ್ಸಿವ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಲಿ, ನಮ್ಮ ಇಂಟರ್ನೆಟ್ ಎನೇಬಲ್ಡ್ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಆಗಲಿ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನಾವು ಡಿವೈಸ್ಗಳು ಕೊಡ್ತಿರೋಂಥದ್ದಾಗಲಿ, ಇದರ ಮೂಲಕ ಈ ಲೂಪನ್ನು ಕಂಪ್ಲೀಟ್ ಮಾಡಿದ್ದೀವಿ. ಡಿಜಿಟಲ್ ಲರ್ನಿಂಗ್ನಲ್ಲಿ ಲೂಪನ್ನು ಕಂಪ್ಲೀಟ್ ಮಾಡಿದ್ದೀವಿ. ನಾನು ಇದೇ ದಾರಿಯಲ್ಲಿ ನಮ್ಮ ವೈಸ್ ಚಾನ್ಸಲರ್ ಅವ್ರಿಗೂ ಹೇಳ್ತೇವೆ, ಸಹ್ಯಾದ್ರಿ ಕಾಲೇಜಲ್ಲೂ ಕಾನ್ಸ್ಟಿಟ್ಯೂಂಟ್ ಕಾಲೇಜಲ್ಲೂ ಈ ಸಿಸ್ಟಮನ್ನು ಇಂಟಗ್ರೇಟ್ ಮಾಡಿ ಅಳವಡಿಸ್ಕೊಳ್ಳಿ. ಆ ಮೂಲಕ ನಮ್ಮ ಕಾಲೇಜುಗಳಲ್ಲಿ ಗುಣಮಟ್ಟ ಎನಿ ಟೈಮ್ ಎನಿವೇರ್ ಲರ್ನಿಂಗು ಆಗುತ್ತೆ, ಕಂಟೆಂಟು ಚೆನ್ನಾಗಿ ಕೊಡ್ಬೋದು. ಕಂಟೆಂಟಲ್ಲಿ ನೀವು ನೋಡಿದ ಹಾಗೆ ಎಲ್ಲ ರೀತಿ ವಿಡಿಯೋ, ಆಡಿಯೋ, PPT ಕಂಪ್ಲೀಟ್ಲಿ ಒಳ್ಳೆ ಕ್ಯೂರೇಟ್ ಮಾಡಿ ನಾವು ಹುಡುಗರುಗಳಿಗೆ ಗುಣಮಟ್ಟದ ಕ್ಲಾಸಸ್ನ ಕೊಡಲಿಕ್ಕೂ ಸಾಧ್ಯವಾಗುತ್ತೆ. ಮತ್ತು ಡಿವೈಸಿನ ಮೂಲಕ ಅಸೆಸ್ಮೆಂಟ್ ಇವತ್ತೇ ನಾವು ಮಾತಾಡ್ತಾ ಇದ್ದೀವಿ.
ಈ ಅಸೆಸ್ಮೆಂಟನ್ನು ಸುಲಭವಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ಗಳು ಮಾಡೋದಕ್ಕೆ ಸುಲಭವಾಗಿ ಮಾಡುವಂಥದ್ದಾಗಿದೆ. ಮತ್ತು ನಾವೇನು ಇವತ್ತು ಕೋರ್ ಕಾನ್ಸೆಪ್ಟು ಫಂಡಮೆಂಟಲ್ಸ್ನೆಲ್ಲ ಹೇಳ್ಕೊಡ್ಬೇಕು ಅಂತಿರೋದನ್ನ ಇದರ ಮೂಲಕನೂ ಮಾಡಲಿಕ್ಕೆ ಭಾಳಷ್ಟು ಸಾಧ್ಯವಾಗಿದೆ. ಕಂಟೆಂಟ್ ಆಗಲಿ, ಪೆಡಗಾಗಿ ಆಗಲಿ ಅಥವಾ ಅಸೆಸ್ಮೆಂಟ್ ಆಗಲಿ ಇವೆಲ್ಲವನ್ನು ಉತ್ತಮವಾಗಿ ಕೊಡಲಿಕ್ಕೆ ಸಾಧ್ಯ ಇದೆ. ಇವತ್ತು 40-60ನಲ್ಲಿ ನೀವು ಕೊಟ್ಟಿದ್ದೀರ. 40-60 ಏನು 70-30 ಮಾಡಿದ್ರೆ ಏನು ತಪ್ಪೇನಿಲ್ಲ. 70-30 ಮಾಡ್ಬೋದು, ಭರವಸೆ ಬೇಕು. ನಾವು ಅಂದ್ಕೋತೀವಿ ಯಾರೋ ದುರುಪಯೋಗ ಮಾಡ್ಕೋತಾರೆ, ಆ ಸಂಸ್ಥೆಯವರು ದುರುಪಯೋಗ ಮಾಡ್ಕೋತಾರೆ. ದುರುಪಯೋಗ ಮಾಡ್ಕೊಳ್ಳೋ ಮೂಲಕ ಆ ಸಂಸ್ಥೆ ಗುಣಮಟ್ಟ ಜಾಸ್ತಿ ಆಗಲ್ಲ. ಅಲ್ಟಿಮೇಟ್ಲಿ ಲರ್ನಿಂಗ್ ಔಟ್ಕಮ್ ಮೂಲಕನೇ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಮೆಜರ್ ಮಾಡೋದಾಗುತ್ತೆ. ಹಾಗಾಗಿ ಶಾರ್ಟ್ಕಟ್ನಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ಮಾಡಕ್ಕೆ ಹೋಗ್ತಾರೋ ಅಂಥ ಇನ್ಸ್ಟಿಟ್ಯೂಷನ್ಗಳೆಲ್ಲ ಎಲಿಮಿನೇಟ್ ಆಗ್ತಾ ಹೋಗ್ತದೆ. ಗುಣಮಟ್ಟದ ಶಿಕ್ಷಣ ಯಾವ ಸಂಸ್ಥೆ ಕೊಡಲ್ಲ, ಆ ಸಂಸ್ಥೆಗಳು ಯಾವುದೂ ಉಳ್ಕೊಳ್ಳಲ್ಲ. ಗುಣಮಟ್ಟವನ್ನು ಯಾರು ಕೊಡ್ತಾರೆ? ಗುಣಮಟ್ಟನೇ ನಮ್ಮ ಉಸಿರು, ಗುಣಮಟ್ಟನೇ ನಮ್ಮ ಕರ್ತವ್ಯ ಅನ್ನೋಂಥ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡುವಂಥ ಸಂಸ್ಥೆಗಳು ಮಾತ್ರ ಉಳ್ಕೊಳ್ತಾರೆ, ಅಂಥ ವ್ಯಕ್ತಿಗಳು ಉಳ್ಕೊಳ್ತಾರೆ. ಆಗ ಮಾತ್ರ ನಾವು ಉತ್ತಮವಾದಂಥ ವ್ಯವಸ್ಥೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಫ್ರೀಡಮ್ ಏನು ಬೇಕಾದ್ರೂ ಕೊಡ್ಬೋದು ಟೀಚರ್ಗೆ. ಟೀಚರ್ ಎಕ್ಸಾಮ್ ಮಾಡಿದಾಗೂ ಪಾಸ್ ಮಾಡ್ತೀನಪ್ಪ ಮಾಡೋದು ಹೇಳೋಗಿರ್ಬೇಕು. ಐ ಆಮ್ ಕಾನ್ಫಿಡೆಂಟ್. ನಾನು ನನ್ನ ಮಕ್ಕಳುಗಳಿಗೆ ಫಾರ್ಮೇಟಿವ್ ಅಸೆಸ್ಮೆಂಟಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ದೇ ಆರ್ ಕೇಪಬಲ್, ದೇ ಆರ್ ಫಿಟ್ ಟು ಪಾಸ್ ಅನ್ನೋ ಡಿಸೈನ್ ಮಾಡಿದ್ರೆ ಟೀಚರು ಅವ್ನು ಪಾಸ್ ಆಗಬೇಕು. ಆ ನಂಬಿಕೆ ಇಲ್ಲದೆ ಯಾಕೆ ಟೀಚರ್ ಇಟ್ಕೋತೀವಿ ನಾವು? ಆ ನಂಬಿಕೆ ಇಲ್ಲದೆ ಯಾಕೆ ಬೇಕು ಆ ಪ್ರೊಫೆಸರ್? ಟ್ರಸ್ಟ್ ಡೆಫಿಷಿಟ್ ಇದ್ರೆ ಆಗಲ್ಲ. ಟ್ರಸ್ಟ್ ಡೆಫಿಷಿಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ನಾವು ಎಷ್ಟೇ ಮಾತಾಡೋದು ರಾಜಕಾರಣಿಗಳು ಎಷ್ಟೋ ಜನ ನಾವೇ ನಮ್ಮ ಸಾರ್ವಜನಿಕರ ಹತ್ರ ಹೋಗ್ತಿದ್ದೀವಿ. ನಾವು ಆಯ್ಕೆ ಮಾಡಿರೋಂಥ ಜನಪ್ರತಿನಿಧಿನೇ ನಂಬಬೇಕೋ ಬೇಡ ಅನ್ನೋಂಥ ಪ್ರಶ್ನೆ ಇದೆ. ಅಷ್ಟು ಮಟ್ಟದಲ್ಲಿ ಸಮಾಜದಲ್ಲಿ ನಂಬಿಕೆ ವಿಶ್ವಾಸ ಇದೆ. ಯಾರನ್ನೂ ನಂಬಲಿಕ್ಕೆ ತಯಾರಿಲ್ಲ. ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಯಾರನ್ನೂ ನಂಬಲಿಕ್ಕೆ ತಯಾರಿಲ್ಲ. ಸೊ ಕೆಲಸ ಎಲ್ಲ ಮಾಡ್ಲಿಕ್ಕಾಗುತ್ತೆ. ಅಂತ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಯಾರು ಕಾರಣ ಕೊಡ್ತಾರೆ? ಸೊ ಇದರಿಂದ ಆಚೆ ಬರುವಂಥದ್ದಾಗಬೇಕು, ನಂಬಿಕೆಯಿಂದ ಮುಂದೆ ಹೋಗುವಂಥದ್ದಾಗಬೇಕು. ಈ ನಂಬಿಕೆಯ ಮೂಲಕ ಬಹಳ ದೊಡ್ಡ ಸುಧಾರಣೆಗಳನ್ನ ತರಬೇಕು. ಯಾರೇ ದುರ್ಬಳಕೆ ಮಾಡಿಕೊಂಡ್ರು ಇವತ್ತು ಗ್ರೀವಿಯನ್ಸ್ ಸಿಸ್ಟಮ್ ಇದೆ. ಗ್ರೀವಿಯನ್ಸ್ ಸಿಸ್ಟಮ್ನಲ್ಲಿ ಪಬ್ಲಿಕ್ ಡೊಮೈನಲ್ಲಿ ಬರುವಂಥದ್ದಾಗಿದೆ. ಯಾರೇ ಫೀಸ್ ಕಲೆಕ್ಟ್ ಮಾಡಿರೋ, ಎಷ್ಟು ಫೀಸ್ ಕಲೆಕ್ಟ್ ಮಾಡಿದ್ದಿಲ್ಲ ಅನ್ನೋದನ್ನು ಮುಂಚೆ ಬರೀ ಕೇವಲ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡ್ತಿರೋ ಅಪ್ಲಿಕೇಶನ್ ಕಾಲೇಜಸ್. ಇನ್ನು ಮುಂದೆ ಏನು ಕಲೆಕ್ಟ್ ಮಾಡಿದ್ದೀವಿ ಅಂತ ಪಬ್ಲಿಕ್ ಡೊಮೈನಲ್ಲಿ ಹಾಕಬೇಕು. ಎಷ್ಟು ದುಡ್ಡು ತೊಗೊಂಡಿದ್ದೀವಿ, ಹೇಗೆ ಖರ್ಚು ಮಾಡಿದ್ದೀವಿ, ಈ ಸಂಪೂರ್ಣ ಮಾಹಿತಿಗಳನ್ನೆಲ್ಲ ಸಾರ್ವಜನಿಕ ವಲಯದಲ್ಲಿ ಹಾಕುವಂಥದ್ದಾಗಬೇಕಾಗುತ್ತೆ. ಹಾಗಾಗಿ ಮುಚ್ಚುಮರಿ ಇಷ್ಟು ದುಡ್ಡು ತೊಗೊಂಡಿದ್ದೀವಿ, ಏನು ಖರ್ಚು ಮಾಡಿದ್ದೀವಿ ಲೆಕ್ಕಾಚಾರ ಕೊಡದೆ ಯಾರು ಹೋಗೋಕ್ಕಾಗಲ್ಲ. ಅಥವಾ ಯಾವುದೇ ವಿದ್ಯಾರ್ಥಿ ಕಂಪ್ಲೇಂಟ್ ಮಾಡಿದರೆ ಆ ಕಂಪ್ಲೇಂಟ್ನ ನಾವು ನೆಗ್ಲೆಕ್ಟ್ ಮಾಡಿ ಕೂತಿದ್ದೀವಿ ಅನ್ನೋದು ಆಗೋದಿಲ್ಲ. ಎಲ್ಲರಿಗೂ ಅಕೌಂಟಬಿಲಿಟಿ ಇದೆ, ಎಲ್ಲರಿಗೂ ಟ್ರಾನ್ಸ್ಪರೆನ್ಸಿ ಇದೆ. ಹೇಳೋರು ಕೇಳೋರು ಇದೇ ಇರ್ತದೆ. ಅಕ್ರಿಡೇಷನ್ ಇನ್ನು ಮುಂದಕ್ಕೆ ವೀರಭದ್ರಪ್ಪನವರ ಯೂನಿವರ್ಸಿಟಿನಲ್ಲಿ ಏನಾದ್ರು ಹುಡುಗರು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಗೆ ಎ ಗ್ರೇಡು ಸಿಗಲ್ಲ, ಸಿ ಗ್ರೇಡು ಸಿಗ್ಬಿಡ್ತದೆ. ಹುಡುಗರುಗಳು ಕಂಪ್ಲೇಂಟ್ ಮಾಡಿದ್ರೆ ಅಕೌಂಟಬಿಲಿಟಿ ಇಲ್ಲ ಅಂದ್ರೆ ನಿಮಗೆ ಸಮಸ್ಯೆ ಇರುತ್ತೆ. ಹಾಗಾಗಿ ಇಟ್ ಈಸ್ ನಾಟ್ ಜಸ್ಟ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಒಂದು ಭಾಗ ಅಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತೃಪ್ತಿ ತರುವಂಥದ್ದು ಇರಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಒಪ್ಕೊಳ್ಳೋಂಥದ್ದು ಇರಬೇಕು. ಆಗ ಮಾತ್ರ ನಮಗೆ ಮಾನ್ಯತೆಗಳು ಸಿಗುವಂಥದ್ದಾಗಿದೆ. ಈ ದಾರಿಯಲ್ಲಿ ಭಾಳಷ್ಟು ಸುಧಾರಣೆಗಳನ್ನು ತರುವಂಥದ್ದಾಗಿದೆ. ಮುಂದೆ ಸಾಗೋಣ. ಮತ್ತು ಯಾವ ಸಂಸ್ಥೆನಲ್ಲಿ ಏನು ವ್ಯವಸ್ಥೆ ಕೊರತೆ ಇರ್ತದೆ, ಎಲ್ಲಿ ಬೇಕಾದ್ರೂ ಅದನ್ನು ಉಪಯೋಗಿಸ್ಕೊಳ್ಬೋದು. ಯಾರ ಜೊತೆ ಬೇಕಾದ್ರೆ ಒಡಂಬಡಿಕೆಯನ್ನು ಮಾಡಬೇಕು, ಯಾರ ಜೊತೆ ಬೇಕಾದ್ರೆ ಪಾರ್ಟ್ನರ್ಶಿಪ್ ಮಾಡ್ಬೋದು, ಯಾರ ಜೊತೆ ಬೇಕಾದ್ರೆ ಕೊಲಾಬ್ರೇಟ್ ಮಾಡ್ಬೋದು. ಒಟ್ಟಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮ ಸೌಕರ್ಯ ಸೌಲಭ್ಯವನ್ನು ಒದಗಿಸಲಿಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಬಳಕೆಯನ್ನು ಮಾಡಲಿಕ್ಕೆ ಅವಕಾಶ ಇರುವಂಥದ್ದಿದೆ. ಮೊದಲು ನಾವು ಒಂದು ಕಾಲೇಜ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಈ ಕಾಲೇಜಿನಲ್ಲಿ ಏನಿದೆ ಅಂತ ಅಳತೆ ಮಾಡ್ತೀವಿ. ಇದಿಲ್ವಾ, ಅದಿಲ್ವಾ, ಏನಿಲ್ಲ ಅಂತ ಹುಡುಕೋದೇ ಆಗೋದು. ಇನ್ನು ಮುಂದಿನ ದಿನದಲ್ಲಿ ಅವರ ಹತ್ರ ಇಲ್ಲದಿದ್ರು ಇನ್ನೊಬ್ಬರ ಹತ್ರನೂ ಪಡ್ಕೊಂಡು ಆ ವಿದ್ಯಾರ್ಥಿಗೆ ಕಲಿಸೋದ್ರಲ್ಲಿ ಏನು ಪ್ರಯತ್ನ ಮಾಡಿದ್ದಾರೆ, ಲರ್ನಿಂಗ್ ಲೆವೆಲ್ಸ್ ಯಾವ ಮಟ್ಟಕ್ಕಿದೆ ಅನ್ನೋದು ಭಾಳ ಮುಖ್ಯವಾಗಿರುತ್ತೆ, ವಿಚಾರವಾಗಿರ್ತದೆ. ಈ ದಿಕ್ಕಲ್ಲಿ ಭಾಳಷ್ಟು ಫ್ಲೆಕ್ಸಿಬಿಲಿಟಿ, ಫ್ರೀಡಮ್ ಕೊಟ್ಟಿರುವಂಥದ್ದಿದೆ. ಈ ಎಲ್ಲ ಫ್ರೀಡಮನ್ನು ನೀವು ಮುಂದಿನ ದಿನದಲ್ಲಿ ಸರ್ಕಾರ ಅಂದರೆ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಬರೋದು ಅಂದರೆ ಬರೀ ಕಾಪಿ ಕೊಟ್ಟು ಕುಡಿದು ಹೋಗುವಂಥದ್ದಷ್ಟೇ. ನಾವು ಏನು ನಮ್ಮ ಅಧಿಕಾರ ನಡೆಸಲಿಕ್ಕೆ ನಾವು ಬಂದಿರುವಂಥದ್ದು ಅಧಿಕಾರ ವಿಕೇಂದ್ರೀಕರಣ ಮಾಡ್ತಾ ಇದ್ದೀವಿ. ಅಧಿಕಾರವನ್ನು ನಾವು ಇಟ್ಕೊಳ್ತಾ ಇಲ್ಲ ಯಾವುದೂ. ನಾನು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿ ನಮ್ಮ ಅಧಿಕಾರ ಅನ್ನುವಂಥದ್ದನ್ನ ಏನು ಇಟ್ಕೊಳಕ್ಕೆ ಹೋಗ್ತಿಲ್ಲ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮೂಲ ಉದ್ದೇಶ ಏನು ಅಂದರೆ ಅಧಿಕಾರ ಸರ್ಕಾರದಲ್ಲಿರೋದೆಲ್ಲ ಸಂಪೂರ್ಣವಾಗಿ ವಿಕೇಂದ್ರೀಕರಣ ಮಾಡಬೇಕು ಅನ್ನೋಂಥದ್ದು. ಸರ್ಕಾರ ನಿಮ್ಮನ್ನ ಹಿಡಿತಕ್ಕೆ ತೊಗೊಳ್ಳೋಂಥದ್ದಲ್ಲ ಇದು. ಬಟ್ ಅಲ್ಟಿಮೇಟ್ಲಿ ಸಿಸ್ಟಮ್ ಹೇಗೆ ಬಿಲ್ಡ್ ಆಗುತ್ತೆ ಅಂದರೆ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ನೀವು ಅಕೌಂಟಬಿಲಿಟಿ ನಿಮ್ಮಲ್ಲಿ ಬರುವಂಥದ್ದು ಮಾಡುವಂಥದ್ದಾಗುತ್ತೆ.
ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಬಟ್ ಯು ಬಿ ಮೇಡ್ ಅಕೌಂಟೇಬಲ್. ಯು ನೀಡ್ ಟು ಪರ್ಫಾರ್ಮ್, ದೇರ್ ನೋ ಅದರ್ ವೇ. ನಾನು ಸರ್ಕಾರಿ ನೌಕರ, ನಾನು ಹೇಗೆ ಬೇಕಾದ್ರೆ ತಪ್ಪಿಸ್ಕೊತೀನಿ, ಇವೇ ಇಲ್ಲ. ನಾನು ಖಾಸಗಿಯಲ್ಲಿ ನನ್ನ ಸಂಸ್ಥೆ ಹಿಂಗೆ ಬೇಕಾದ್ರೆ ನಾನು ನಡೆಸ್ತೀನಿ, ಆಗದೇ ಇಲ್ಲ. ಯಾವುದು ನಡೆಯಲಿಕ್ಕೆ ಅವಕಾಶ ಇಲ್ಲ. ಗುಣಮಟ್ಟವನ್ನು ಇಟ್ಕೊಂಡು ಮುಂದೆ ಇವಿಷ್ಟು ಮಾಡ್ತಿರೋದು ನಮ್ಮ ವಿದ್ಯಾರ್ಥಿಗಳು ಒಳ್ಳೇದಾಗಬೇಕು, ಅವರು ಉತ್ತಮವಾಗಿ ಬೆಳಿಬೇಕು, ನಮ್ಮ ಸಮಾಜ ಸದೃಢವಾಗಿ ಬೆಳಿಬೇಕು, ನಮ್ಮ ನಾಡು ಸದೃಢವಾಗಿ ಬೆಳಿಬೇಕು, ನಮ್ಮ ದೇಶ ಬೆಳಿಬೇಕು. ಬೇರೆ ಎಲ್ಲ ದೇಶಕ್ಕಿಂತ ಉತ್ತಮವಾದಂಥ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನ ಆಗಬೇಕು. ಯಾವುದೋ ರಕ್ಷಣೆ ಇಲ್ಲ, ಯಾವ್ದು ರಕ್ಷಣೆ ಇಲ್ಲ. ವಿ ಆರ್ ಓಪನ್ ಫಾರ್ ಕಾಂಪಿಟೇಷನ್. ಕಾಂಪಿಟೇಷನ್ಗೆ ರೆಡಿ ಆಗಬೇಕಾ ಬೇಡವಾ, ಅಥವಾ ಕಂಪ್ಲೀಟ್ ಪ್ರೊಟೆಕ್ಷನ್, ಸುರಕ್ಷಿತವಾಗಿನ ಸ್ಪರ್ಧೆ ಇರಬೇಕು. ಸೊ ಇದಕ್ಕೆ ಮುಂದೆ ಹೋಗೋಣ, ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡೋಣ, ನಮ್ಮ ವೃತ್ತಿಯ ಮೂಲಕ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟು ಉತ್ತಮವಾದಂಥ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನಗಳನ್ನು ಮಾಡೋಣ. ನಿಮ್ದಲ್ಲಿ ಏನಾದರೂ ಪ್ರಶ್ನೆ ಇದೆ ನಾನು ಕೇಳ್ಬೋದು. ಮತ್ತು ಒಟ್ಟಾರೆ ಯಾವ ಜಾತಿ ಜನಾಂಗಕ್ಕೆ ವಿರುದ್ಧವಾಗಿರೋದಲ್ಲ, ಯಾವ ಧರ್ಮಕ್ಕೂ ವಿರುದ್ಧವಾಗಿರೋದಲ್ಲ. ಇದು ಮುಖ್ಯವಾಗಿ ಖಾಸಗಿ ಸಂಸ್ಥೆಗಳು ತಾವೇ ಬೇರೆ ಬೇರೆ ಯೂನಿವರ್ಸಿಟಿಗಳಾಗಿರೋರು, ಡೀಮ್ಡ್ ಯೂನಿವರ್ಸಿಟಿ ಆಗಿರೋರು ಈಗಾಗಲೇ ಬೆಸ್ಟ್ ಪ್ರಾಕ್ಟೀಸಸ್ ಅಡಾಪ್ಟ್ ಮಾಡ್ಕೊಳ್ಳೋದು ಮಾಡ್ತಾನೆ ಇದ್ದಾರೆ. ನಮ್ಮ ಪಬ್ಲಿಕ್ ಯೂನಿವರ್ಸಿಟೀಸ್ಗಳಲ್ಲಿ, ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ, ನಮ್ಮ ಸರ್ಕಾರಿ ಕಾಲೇಜು ಶಾಲೆಗಳಲ್ಲಿ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಮಾಡ್ತಿರೋದು. ನಾವು ಬೆಂಚ್ ಮಾರ್ಕಿಂಗ್ ನಮ್ಮ ಸರ್ಕಾರಿ ಸಂಸ್ಥೆಗಳಾಗಿರಬೇಕು, ಖಾಸಗಿ ಸಂಸ್ಥೆಗಳಲ್ಲ. ಸರ್ಕಾರಿ ಸಂಸ್ಥೆಗಳೇ ಬೆಂಚ್ ಮಾರ್ಕಿಂಗ್ ಆಗಬೇಕು. ಎಕ್ಸಲೆನ್ಸ್ ಸರ್ಕಾರಿ ಸಂಸ್ಥೆಗಳಲ್ಲೇ ಕಾಣುವಂಥದ್ದಾಗಬೇಕು. ಒಂದು ಸರ್ಕಾರಿ ಶಾಲೆ ಗುಣಮಟ್ಟನೂ ಯಾವುದೇ ಖಾಸಗಿ ಶಾಲೆಗಿಂತ ಗುಣಮಟ್ಟ ಕಮ್ಮಿ ಇರಬಾರ್ದು. ಸರ್ಕಾರಿ ಶಾಲೆ ನೋಡಿ ಖಾಸಗಿ ಶಾಲೆಯನ್ನು ನೋಡಿ ಕಲಿಯುವಂಥದ್ದಾಗಬೇಕು. ಆ ರೀತಿ ವಾತಾವರಣದ ಗುರಿ ಇಟ್ಕೊಂಡು ನಾವು ಮಾಡ್ತಿರುವಂಥದ್ದಿದೆ. ಇದಕ್ಕೆ ತಮ್ಮೆಲ್ಲರ ಆಸಕ್ತಿ, ಸಹಕಾರ ಎಲ್ಲವೂ ಬೇಕು. ಸರ್ಕಾರದಿಂದ ನಿಮ್ಮೆಲ್ಲ ಸಹಕಾರವನ್ನು ಕೊಡ್ತೀವಿ, ನಿಮ್ಮ ಜೊತೆ ಇರ್ತೀವಿ ಅಂತ ವಿಶ್ವಾಸನ ಕೊಟ್ಟು ನಿಮ್ಗೆ ಯಾವುದೇ ರೀತಿ ಕಿರುಕುಳ ಮಾಡಲ್ಲ. ಅಧಿಕಾರ ನಿಮ್ಗೆ ಕೊಡ್ತೀವಿ, ಅಧಿಕಾರ ನಿಮಗೆ ಕೊಟ್ಟು ನೀವೇ ಸಂಸ್ಥೆಗಳು ನಡೆಸಿ, ನಿಮ್ಮದೇ ಲೀಡರ್ಶಿಪ್, ನಿಮ್ಮದೇ ಗವರ್ನೆನ್ಸ್. ಇಡೀ ಇನ್ಸ್ಟಿಟ್ಯೂಷನ್, ಪ್ರತಿ ಇನ್ಸ್ಟಿಟ್ಯೂಷನ್ಗೂ ಪ್ರಾಧ್ಯಾಪಕರೇ ಲೀಡರ್, ಪ್ರಾಧ್ಯಾಪಕರೇ ಗವರ್ನೆನ್ಸ್ ಮಾಡೋದು, ನಾವೇನು ಮಾಡೋದು. ಸೊ ಇಷ್ಟು ಫ್ರೀಡಮನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ಹಾಗಾಗಿ ನೀವು ಕೈ ಕಟ್ಟಕ್ಕೋ ಕೆಲಸ ಮಾಡ್ತಿಲ್ಲ, ನಿಮಗೆ ಸ್ವಾತಂತ್ರ್ಯವನ್ನು ಹೆಚ್ಚೆಚ್ಚು ಕೊಟ್ಟು ಉತ್ತಮವಾಗಿ ಕೆಲಸ ಮಾಡುವಂಥ ಅವಕಾಶನ ಮಾಡಿಕೊಡ್ತೇವೆ ಅಂತ ತಿಳಿಸಿ